ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿ ರುಚಿ ಆ್ಯಂಡ್ ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಬಟರ್ ನಾನ್ ರೋಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮನೆಯಲ್ಲೇ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು, ಹಾಗೆ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮೈದಾನ ಯೂಸ್ ಮಾಡ್ತಾಯಿಲ್ಲ, ಗೋಧಿ ಹಿಟ್ಟಿಂದ ಈ ರೋಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 3ರಿಂದ 4 ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾನ ಹಾಕ್ಕೋತಾ ಇದ್ದೀನಿ, ಅಡುಗೆ ಸೋಡಾ ಏನಿದೆ ಅದು. 1 ಕಪ್ಪಷ್ಟು ಮೊಸರನ್ನು ಸೇರಿಸ್ಕೋತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಹಾಲನ್ನು ಸೇರಿಸ್ಕೋತಾ ಇದ್ದೀನಿ. ಹಾಲು ಮತ್ತು ಮೊಸರನ್ನು ಹಾಕ್ಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ. ಹಾಲನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋತಾ ಇದ್ದೀನಿ. ಇವಾಗ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮಧ್ಯ ಮಧ್ಯ ನಾವು ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು. ಇದನ್ನು ಕ್ಲೋಸ್ ಮಾಡಿ ನೆನೆಯೋದಕ್ಕೆ ಇಡೋಣ. ಹಾಗೆ ಅಷ್ಟರಲ್ಲಿ ನಾನು ಕ್ಯಾರೆಟನ್ನು ತುರ್ಕೊಂಡು ಕೊತ್ತಂಬರಿಯನ್ನು ಹಚ್ಚಿಟ್ಕೊಂಡಿದ್ದೀನಿ, ಜೊತೆಗೆ ಎಳ್ಳನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಹಿಟ್ಟನ್ನು ಹಾಕ್ಕೊಂಡು ನೋಡಿ, ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನಾವು ಇದನ್ನು ಚಪಾತಿ ರೀತಿ ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಅದ್ರ ಮೇಲೆ ನಾವು ಕ್ಯಾರೆಟು, ಕೊತ್ತಂಬರಿ ಮತ್ತು ಕಪ್ಪು ಎಳ್ಳು ಏನಿದೆ ಅದನ್ನು ಎಷ್ಟು ಬೇಕೋ ಅಷ್ಟು ನಾವು ಸೇರಿಸ್ಕೋಬೋದು. ನಮಗೆ ಚೆನ್ನಾಗಿ ಕಾಣಿಸ್ಬೇಕು, ರಿಚ್ಚಾಗಿ ಅಂತಂದರೆ ಕ್ಯಾರೆಟು, ಕೊತ್ತಂಬರಿ ಎಲ್ಲ ಜಾಸ್ತಿ ಹಾಕ್ಕೋಬೇಕು. ಲೈಟಾಗಿರಲಿ ಪರವಾಗಿಲ್ಲ ಅನ್ನೋದಾದರೆ ಸ್ವಲ್ಪ ಹಾಕ್ಕೊಂಡು ನಾವು ಈ ರೀತಿ ಪ್ರೆಸ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ಯಾವ ಶೇಪ್ ಬೇಕಾದರೂ ನಾವು ಲಟ್ಟಿಸ್ಕೋಬೋದು. ನಾನು ನಾರ್ಮಲಾಗಿ ರೌಂಡೇ ಮಾಡ್ಕೋತಾ ಇದ್ದೀನಿ. ಹೊರಗಡೆ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಮೈದಾದಲ್ಲಿ ಮಾಡ್ತಾರೆ ಹೊರಗಡೆ, ಜೊತೆಗೆ ಅದು ಸ್ವಲ್ಪ ತಣ್ಣಗಾಯ್ತಂದರೆ ಗಟ್ಟಿ ಆಗಿಬಿಡುತ್ತೆ, ನಾರು ಥರ ತಿನ್ನೋದಕ್ಕಾಗಲ್ಲ. ಮನೇಲಿ ಮಾಡಿದ್ದು ಸ್ವಲ್ಪ ಸಾಫ್ಟಾಗಿ ಇರುತ್ತೆ, ಹೆಲ್ತಿಗೂ ಕೂಡ ಒಳ್ಳೆಯದು. ಹಾಗೆ ತಣ್ಣಗಾದರೂ ಕೂಡ ಮೆತ್ತಗಿರುತ್ತೆ, ನಾರು ಥರ ಆಗೋದಿಲ್ಲ, ಆರಾಮಾಗಿ ತಿನ್ಕೋಬೋದು. ಹಿಂಭಾಗಕ್ಕೆ ನಾನು ಸ್ವಲ್ಪ ನೀರನ್ನು ಹಚ್ಚಿ ಇಟ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಚಪಾತಿಯನ್ನು ಲಟ್ಟಿಸ್ಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ ಕಪ್ಪು ಎಳ್ಳನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡ್ರೆ ಬಿದ್ದೋಗೋದಿಲ್ಲ ಅದು. ನೋಡಿ, ಈ ರೀತಿ ಲಟ್ಟಿಸ್ಕೋಬೇಕು. ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು. ಇದನ್ನು ತೆಳುವಾದರೆ ಗಟ್ಟಿಯಾಗಿಬಿಡುತ್ತೆ, ಚೆನ್ನಾಗಿರಲ್ಲ. ರೋಟಿ ಸ್ವಲ್ಪ ದಪ್ಪ ಇದ್ರೇ ಚೆಂದ. ನೋಡಿ, ಈ ರೀತಿ ಲಟ್ಟಿಸ್ಕೊಂಡಾದ ನಂತರ ಹಿಂಭಾಗಕ್ಕೆ ನಾವು ರೊಟ್ಟಿ ಹಿಂಭಾಗಕ್ಕೆ ನೀರನ್ನು ಹಚ್ಕೋಬೇಕು. ತವನ ನಾನಿಲ್ಲಿ ಕಾಯಲಿಕ್ಕೆ ಇಟ್ಟಿದ್ದೀನಿ. ಈ ರೀತಿ ನೀರನ್ನು ಹಚ್ಕೋಬೇಕು. ಅದಾದ ನಂತರ ನಾನಿಲ್ಲಿ ತವ ಮೇಲೆ ಈ ರೊಟ್ಟಿಯನ್ನು ಹಾಕ್ಕೋತಾ ಇದ್ದೀನಿ. ಫ್ರಂಟ್ ಹೇಗಿದೆ ಹಾಗೆ ಬರಬೇಕು, ಉಲ್ಟಾ ಹಾಕ್ಕೋಬಾರ್ದು, ಸ್ಟ್ರೈಟೇ ಹಾಕ್ಕೋಬೇಕು. ನಾವು ಲಟ್ಟಿಸುವಾಗ ಯಾವುದು ಫೇಸ್ ಮೇಲಿರುತ್ತೋ ಅದನ್ನೇ ಹಾಕ್ಕೋಬೇಕು. ನೋಡಿ, ಅದು ಅಂಟ್ಕೊಂಡಿರುತ್ತೆ, ತವಾಗೆ ಬೀಳೋದಿಲ್ಲ. ಸೊ ಈ ರೀತಿ ಉಲ್ಟಾ ಮಾಡಿ ಡೈರೆಕ್ಟು ನಾವು ಫ್ಲೇಮ್ಗೆ ಹಿಡಿಬೇಕು. ಈ ರೀತಿ ನೋಡ್ಕೊಂಡು ಹಿಡ್ಕೋಬೇಕು. ಉಬ್ಬಿ ಬರುತ್ತೆ ರೋಟಿ. ರೆಸ್ಟೋರೆಂಟ್ ಡಾಬಾದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ, ಮತ್ತು ನಾವು ಮನೇಲಿ ಮಾಡಿಕೊಂಡ್ರೆ ಹೈಜೀನಾಗಿ ಕೂಡ ಇರುತ್ತೆ. ಈ ರೀತಿ ಸುಟ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಇಷ್ಟ ಆದರೆ ಸಾಕು. ಮೇಲೆ ನಾವು ಬಟರ್ ಅಥವಾ ಗೀ ಏನಾದರೂ ಹಾಕ್ಕೋಬೋದು. ನಾನಿಲ್ಲಿ ಬಟರನ್ನು ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ಕಡೆ ಬಟರನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ತಳ ಚೆನ್ನಾಗಿ ಇಟ್ಕೊಂಡಿದೆ. ಇದನ್ನು ಬಿಡಿಸ್ಕೋಬೇಕು. ತಳದಲ್ಲೂ ಅಷ್ಟೇ ಗೂಡು ಥರ ಬರುತ್ತೆ. ರೋಟಿಗೆ ರೆಸ್ಟೋರೆಂಟಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಗೂಡು ಥರ ಇರುತ್ತೆ. ತಳದಲ್ಲೂ ಕೂಡ ಪ್ಲೈನಾಗಿ ಬೆಂದಿರೋದಿಲ್ಲ, ಅದು ನೀರನ್ನು ಹಚ್ಚಿ ಇದು ಮಾಡಿರ್ತೀವಲ್ಲ. ಸೊ ಹಾಗಾಗಿ ನೋಡಿ, ಈ ರೀತಿ ಉಬ್ಬಿ ಬರುತ್ತೆ ಬಬಲ್ಸು. ಈ ಥರ ಬಂದಮೇಲೆ ನಾವು ತವನ ಉಲ್ಟಾ ಮಾಡಿ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಲಾಸ್ಟಲ್ಲಿ ನಾವು ಬಟರನ್ನು ಹಾಕ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಹಾಗೆ ವಿಡಿಯೋಸ್ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ.
ನೋಡಿ ಈ ರೀತಿ ಫ್ಲೇಮ್ಗೆ ಡೈರೆಕ್ಟಾಗಿ ಇಟ್ಕೊಂಡು ಬೇಯಿಸ್ಕೋಬೇಕು. ಕೊನೆಯಲ್ಲಿ ನಾನು ಬಟರನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಬಟರು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ರಾಜ್ಮಾ ಕರಿಯನ್ನು ಮಾಡ್ಕೊಂಡಿದ್ದೀನಿ. ನನ್ನ ಪ್ರಿವಿಯಸ್ ವಿಡಿಯೋದಲ್ಲಿ ರಾಜ್ಮಾ ಕರಿ ಯಾವ ರೀತಿ ಮಾಡೋದು ಅಂತ ನಾನು ರೆಸಿಪಿಯನ್ನು ತೋರಿಸಿದ್ದೀನಿ, ಚೆಕ್ ಮಾಡಿ. ನೋಡಿ ರಾಜ್ಮಾ ಕರಿ, ಬಟರ್ ನಾನ್, ರೋಟಿ ಸೂಪರ್ ಕಾಂಬಿನೇಷನು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟಿಂದ ಮನೇಲೇ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ಕೊಂಡು ತಿನ್ಬೋದು. ಹೊರಗಡೆ ಹೋಗೋವಂಥ ನೆಸೆಸಿಟಿನೇ ಇರೋದಿಲ್ಲ. ಹಾಗೆ ಮಕ್ಕಳ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ. ಮಕ್ಳಿಗೂ ಕೂಡ ಈ ಥರ ಫುಡ್ ತಿನ್ನಬೇಕು ಅಂತ ಇಷ್ಟ ಇರುತ್ತೆ. ಸೊ ಈ ರೀತಿ ನಾವು ರೋಟಿಯನ್ನು ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ಬಟರ್ ನಾನ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋ ಒಂದಿಗೆ ಭೇಟಿಯಾಗೋಣ.